ಮೈಸೂರಲ್ಲಿ 2018-19 ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಸಿಎಂ ಸಿದ್ದರಾಮಯ್ಯ ಪ್ರದಾನ ಮಾಡಿದರು. ಇವತ್ತು ಮೊದಲನೇ ಅತ್ಯುತ್ತಮ ಚಿತ್ರವಾಗಿ ಮೋಹನದಾಸ, ಎರಡನೇ ಅತ್ಯುತ್ತಮ ಚಿತ್ರ ಅಂತ ಲವ್ ಮಾಕ್ಟೆಲ್ಗೆ, ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಹಾಗೂ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರವಾಗಿ ಕನ್ನೇರಿಗೆ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ನಟರಾಗಿ ಕಿಚ್ಚ ಸುದೀಪ್ಗೆ, ಅತ್ಯುತ್ತಮ ನಟಿ ಕುಮಾರಿ ಅನುಪಮಾ ಗೌಡಗೆ, ಅತ್ಯುತ್ತಮ ಪೋಷಕ ನಟರಾಗಿ ತಬಲಾ ನಾಣಿ, ಅತ್ಯುತ್ತಮ ಪೋಷಕ ನಟಿ ಕುಮಾರಿ ಅನುಷಾ ಕೃಷ್ಣರಿಗೆ ಪ್ರಶಸ್ತಿ ಒಲಿದು ಬಂದಿದೆ. ಇನ್ನು ಜಯಂತ್ ಗಾಯಕಿನಿ, ಡಾರ್ಲಿಂಗ್ ಕೃಷ್ಣ ಸೇರಿ ಹಲವರಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಲವು ವಿಭಾಗಗಳಲ್ಲಿ ನೀಡಲಾಯಿತು. ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲಿ ನೀಡುವ 2019ನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿ ಹಿರಿಯ ನಟಿ ಶ್ರೀಮತಿ ಉಮಾಶ್ರೀಗೆ ಒಲಿದಿದ್ರೆ, ಪುಟ್ಟಣ ಕಣಗಾಲ್ ಪ್ರಶಸ್ತಿ ಎನ್ಆರ್ ನಂಜುಂಡೇಗೌಡರಿಗೆ ಒಲಿದಿದೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನ ರಿಚರ್ಡ್ ಅವರಿಗೆ ನೀಡಲಾಗಿದೆ. ಇನ್ನು ಮೈಸೂರಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿತ್ರನಗರಿ ಮಾಡಲು 160 ಎಕರೆ ಜಾಗವನ್ನ ವಾರ್ತಾ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. 2 ತಿಂಗಳಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಸಿ ಚಿತ್ರನಗರಿ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಅಂತ ಸಿಎಂ ಭರವಸೆ ಕೊಟ್ಟರು. ಇನ್ನು ಸಿನಿಮಾ ನಟರು ಪರದೆಯ ಮೇಲಿನಷ್ಟೇ ನಿಜ ಜೀವನದಲ್ಲೂ ಮೌಲ್ಯಗಳನ್ನ ಪಾಲಿಸಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರೇ ಅದಕ್ಕೆ ಆದರ್ಶ ಅಂತ ಸಿಎಂ ಹೇಳಿದರು. ಮೈಸೂರಲ್ಲಿ 160 ಎಕರೆ ಜಾಗದಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದು 2 ತಿಂಗಳಲ್ಲಿ ಚಾಲನೆ ನೀಡುವ ಭರವಸೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಮಧಾನ್ಯ ಸಂತ ಕವಿ ಕನಕದಾಸರ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ 2019ನೇ ಸಾಲ. ಪ್ರತಿಯೊಬ್ಬ ಕಲಾವಿದ ಮಾಡಿದಂಥ ಕೆಲಸವನ್ನ ಘನ ಸರ್ಕಾರ ಅದನ್ನ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ಇನ್ನಷ್ಟು ಹುರಿದುಂಬಿಸಿದಾಗತ್ತೆ, ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ನೀಡಿದಂಗೆ ಆಗುತ್ತೆ. ಎಷ್ಟೋ ಕಲಾವಿದರುಗಳು ಕೆಲವೊಂದು ಸಿನಿಮಾಗಳು ಇವತ್ತು ರಿಲೀಸ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳನ್ನ ಬಿಡುಗಡೆ ಆಗುತ್ತೆ. ಅದನ್ನು ರೆಕಗ್ನೈಸ್ ಮಾಡಿ ಇಡೀ ಕಮಿಟಿಯವರು ಇಷ್ಟು ಸಿನಿಮಾಗಳನ್ನು, ಯಾಕಂದರೆ ಒಂಥರ ಈ ಕಾಲೇಜಲ್ಲಿ ಬ್ಯಾಕ್ಲಾಗ್ಸ್ ಥರ ಆಗೋಯ್ತು, ಸುಮಾರಷ್ಟು ವರ್ಷಗಳು ಪ್ರಶಸ್ತಿಗಳಾಗಲಿಲ್ಲ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ತುಂಬ ಹೃದಯದಿಂದ ಈ 2 ವರ್ಷದ ಪ್ರಶಸ್ತಿಯನ್ನು ಕೊಡ್ತಾ ಮುಂದಿನ 2 ವರ್ಷದ ಪ್ರಶಸ್ತಿಯನ್ನು ಹಾಗೆ ಅಪ್ ಟು ಡೇಟ್ ಇಲ್ಲಿಯವರೆಗಿನ ಎಲ್ಲ ಪ್ರಶಸ್ತಿ ಸಮಾರಂಭಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ತುಂಬ ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ನಮ್ಮ ಇಡೀ ಚಿತ್ರರಂಗದ ಒಂದು ಕನಸು, ಒಂದು ಫಿಲ್ಮ್ ಸಿಟಿ ಬೇಕು ಅನ್ನುವಂಥದ್ದು. ಅದಕ್ಕೆ 160 ಎಕರೆ ಜಮೀನನ್ನು ಇವತ್ತು ಮಂಜೂರು ಮಾಡಿರುವಂಥದ್ದಕ್ಕೆ ನಾನು ನಮ್ಮ ಇಡೀ ಚಿತ್ರರಂಗದ ಕುಟುಂಬದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಕರ್ನಾಟಕವೇ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂತಹ ರಾಜ್ಯ. ಅದರಲ್ಲೂ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲಕ್ಕೂ ಬಹಳ ಪ್ರಮುಖವಾಗಿ ಆದ್ಯತೆ ಕೊಡ್ತಕ್ಕಂತಹ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕನ್ನಡ ಪರವಾದಂತಹ ಮನಸ್ಸು. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂಥದ್ದಕ್ಕೆ ನಾನು ಬಹಳ 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 ಒಂದು ಪುಣ್ಯ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಆಯ್ಕೆ ಸಮಿತಿಗೆ ಮತ್ತು ಸರ್ಕಾರಕ್ಕೆ ಮತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ಮುಟ್ಟಿಸಿದಂಥ ಪ್ರೇಕ್ಷಕ ವರ್ಗಕ್ಕೆ, ನನ್ನ ತಾಯ್ನಾಡಿನ ಭಾಷೆ ಕನ್ನಡಕ್ಕೆ ಸದಾ ಕಾಲ ಋಣಿಯಾಗಿರ್ತೇನೆ. ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು, ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಸದಾ ಕಾಲ ನನ್ನಲ್ಲಿ ಜಾಗೃತವಾಗಿರುತ್ತೆ. ಅದಿನ್ನೂ ಹೆಚ್ಚಾಗುತ್ತೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಾಲ್, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್, ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು, ನಿರ್ದೇಶಕರು, ನಿರ್ಮಾಪಕರು ಮತ್ತು ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ. ಅವರಿಗೆಲ್ಲರಿಗೂ ಕೂಡ ಆರೋಗ್ಯ ಸಿಕ್ಕಲಿ, ಆಯಸ್ಸು ಸಿಕ್ಕಲಿ, ಆರ್ಥಿಕವಾಗಿ ಕೂಡ ಸಬಲರಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಸಿನಿಮಾಗಳು ಹೇಗಿರಬೇಕು ಅಂತಂದರೆ ಭಾಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು. ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು.
ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ, ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ. ಅದಕ್ಕೋಸ್ಕರ ನಾವು ಎಂಥ ಸಿನಿಮಾಗಳನ್ನು ತೆಗೆದರೆ, ಎಂಥ ಮೌಲ್ಯಗಳನ್ನು ಜನರಿಗೆ ತಿಳಿಸಿದರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ.